ಅಪ್ಪ ಏನು ಅನ್ನಕ್ಕಿಲ್ಲ ಅಲ್ವೇನಮ್ಮ? ಸುಮ್ಮನೆ ಎಲ್ಲ ಕಳೆದ್ಬಿಟ್ಟಿದ್ನಲ್ಲ, ಒಂಚೂರು ದುಡ್ಡೊಂದು ಹೋಗೈತೆ, ಅಪ್ಪ ಏನು ಅನ್ನಕ್ಕಿಲ್ಲ ಅಲ್ವೇನಮ್ಮ? ನೋಡೆ, ಹಾಗಿದೆಲ್ಲ ಆಗೋಯ್ತು. ಇನ್ನು ಮುಂದೆ ನೋಡು, ನಮ್ಮ ಅಣ್ಣಂಗೆ ಫೋನ್ ಹಾಕ್ತೀನಿ, ಸರಿನಾ? ಅವ್ನು ಬಂದವನೇನೋ ಕೇಳ್ತೀನಿ, ನಿಮ್ಮ ಮಾವನ ಮಗ, ಸರಿನಾ? ಬಂದವನಿಂದ ಗೊತ್ತಾದ ತಕ್ಷಣ ನನ್ನ ಮಾತು ಕೇಳ್ಬಿಟ್ಟು ಸುಮ್ಮನೆ ಮದುವೆ ಮಾಡ್ಕೊಬಿಡ್ಬೇಕು ನೀನು. ಈಕಿತ ನೀನು ಹೇಳ್ದಂಗೆ ಕೇಳ್ತೀನಿ ಕಣಮ್ಮ. ನೀನು ಹಂಗೆ ಹೇಳಿದ್ರೆ ಹಂಗೆ ನೀನು ಕೇಳ್ತೀನಿ ಕಣಮ್ಮ. ನಾನಂತೂ ನೋಡಮ್ಮ, ಈ ಒಡವೆ ಎಲ್ಲ ತಗೊಳಮ್ಮ, ನನ್ನಿಂದ ತೆಪ್ಪ ಹೋಗ್ಬಿಡ್ತು ಕಣಮ್ಮ, ತೆಪ್ಪ ಹೋಗ್ಬಿಡ್ತು ನನ್ನಿಂದ. ಇನ್ಮೇಲೆ ಕೇಳ್ತೀನಿ ಹೇಳು, ನೀನು ಹೇಳ್ದಂಗೆ ಏನೇ ಕೇಳ್ತೀನಿ. ಅವನೇ ಏನೇ ಮುದ್ದೆ ಮಾಡ್ಕೊಂಡು ಪಾರಿನ್ಗೆ ಹೋಯ್ತೀನಿ ಹೇಳು. ನಂತರ ಅದೃಷ್ಟ ಎಲ್ರಿಗೂ ಬರೋಕ್ಕಿಲ್ಲ ಕಣಮ್ಮ. ಪಾರಿನ್ಗೆ ಹೋಗ್ಬಿಟ್ಟು ಬದುಕಂತ ಅವಕಾಶ ಎಷ್ಟು ಜನಕ್ಕೆ ತಾನೇ ಸಿಗ್ತದೆ ಹೇಳು? ಯಾರಿಗೂ ಸಿಗೋಕ್ಕಿಲ್ಲ ಕಣಮ್ಮ. ನನಗೆ ಸಿಕ್ಕೈತೆ ಅಂದರೆ ಅದು ನನ್ನ ಪುಣ್ಯ ಕಣಮ್ಮ. ಆಯಿತು ಹೇಳಮ್ಮ, ನಾನು ಹೋಯ್ತೀನಿ, ಸರಿನಾ? ಸರಿ, ಅತ್ತಾಗೆ ಮದುವೆ ಮಾಡ್ಕೊಂಡು ಹೋಗು. ಹೆಂಗೋ ಪೊದ್ದಿ ಮಗಳಿಂದ ನಮ್ಮದು ಜೀವನ ಉಳಿತು ಎಲ್ಲನೂ. ಸದ್ಯ ಬಾ, ಹೆಂಗೋ ಹಂಗೋ ಹಿಂಗೋ ಅರಸಾಹಸ ಮಾಡ್ಬಿಟ್ಟು ಅತ್ತಾಗೆ ಹೆಂಗೋ ಬಂದಂಗಾಯ್ತು. ನಡಿಯಮ್ಮಿ, ಇನ್ನೊಂದು ಕಿತ ಇಂಥ ಕೆಲಸ ಎಲ್ಲನೂ ಮಾಡಬೇಡ. ಅಲ್ಲಿ ಅಲ್ಲಿ ಅಂತ ಹೇಳ್ಬಿಟ್ಟು ಅವನು ಇವನ್ನ ನಂಬ್ಕೊಂಡು ಹೋಗ್ಬೇಡ. ಓಹೋ, ಏನು ಸರೋಜಿ, ಸಾಕೇನು ಊರೂರು ತಿರುಗಿದ್ದು, ಇವಾಗ ಬರ್ತಿದ್ಯಾ? ಹೋ, ಯಾಕಕ್ಕ ಹಿಂಗೆ ಅಂತಿದ್ಯಾ? ಹೊಸಿ ಕ್ಯಾಮೆ ಇತ್ತು, ನಾವೇ ಸುಮ್ಕೆ ಮನೆ ಬಿಟ್ಬಿಟ್ಟೇನು ತಿಂಗಳನ್ಗಟ್ಲೆ ಮನೆ ಬಿಟ್ಬಿಟ್ಟು ಹೋಯ್ತೀವಿ ಅನ್ಕೊಂಡೆ. ನಮ್ಗೋಸಿ ಕ್ಯಾಮೆ ಇತ್ತು, ಅದಕ್ಕೇನಿಯ ಹೋಗಿದ್ವಿ. ಸದ್ಯ ಹೋಗಿದ್ದ ಕೆಲಸನೂ ಎಲ್ಲನೂ ಆಯಿತು. ಅದಕ್ಕೇನಿಯ ನೋಡು, ಇವಾಗ ಬಸ್ ಇಳಿದ್ಬಿಟ್ಟು ಬರ್ತಾ ಇದೀವಿ ಅಷ್ಟೇನಿಯ. ಯಾರನ್ನ ಕ್ಯಾಮೆ ಗಿಮೆ ಬಿಟ್ಬಿಟ್ಟು ಹೋಯ್ತಾರ ಕಣಕ? ಜೀವನದ ಪ್ರಶ್ನೆ ಆಯ್ತದೆ ಅಂದಮೇಲೆ ಹೋಗ್ಲೇಬೇಕು. ಏನೋ ಆಗಕ್ಕೆ ಹೋಗಿ ಏನೋ ಎಡವಟ್ಟಾಯ್ತು, ನಿಧಾನಕ್ಕೆ ಹೇಳ್ತೀವಿ ಹೇಳು. ಏನು ವಿಷಯ ಈ ಕಡೆ ನಡ್ಕೊಂಡು ಹೋಯ್ತಿದ್ಯಾ? ನಂದೇನವ ವಿಷಯ? ಎಲ್ಲ ನೀನು ಹೇಳ್ಬೇಕಷ್ಟೇ, ನಿನ್ನ ವಿಷಯ ಏನು ವಿಷಯ ಅಂತ ನನ್ನೇ ನೀನು ಕೇಳ್ತೀಯ? ಊರಾಗ ಇನ್ನೇನಕ್ಕ ವಿಶೇಷ? ಓಹೋ, ಇನ್ನೂ ವಿಷಯ ಗೊತ್ತಿಲ್ಲ ಅಂತ ಅನ್ನಿಸ್ತದ ನಿನಗೆ? ಊರು ತುಂಬ ನಿಮ್ಮದೇ ಅಲ್ವೇನಮ್ಮ, ನಿಮ್ಮನೆ ಸುದ್ದಿ ನೀನು ಹೊರದಾಡ್ತೈತೆ. ಈಗ ನೋಡಿದ್ರೆ ಏನು ವಿಷಯ, ಏನು ಕಣಕ ವಿಷಯ ಅಂತ ಕೇಳ್ತಿದ್ಯಾ? ಏನು ಗೊತ್ತಿಲ್ಲ ಅನ್ನಂಗೆ ಇದೇನಕ್ಕ ಇದು ಹಿಂಗಂತೀಯ? ನಾನೇ ಇಲ್ಲ ಅಂತಂದ್ಮೇಲೆ ನಮ್ಮೂರಾಗ ನಮ್ಮನೆ ವಿಷಯ ಏನಕ್ಕ ಬರ್ತದೆ? ನನ್ನ ಮಗಳು ವಿಚಾರ ಮಾತಾಡ್ತಾರ, ಮಾತಾಡ್ಕೊಂಡ್ಲಿ ಬಿಡಕ್ಕ. ನಮ್ಮ ಅಣ್ಣಯ್ಯ ಭಾಳ ಒಳ್ಳೇದು. ನಮ್ಮ ಅಣ್ಣಯ್ಯ ಏನು ಹೇಳಿದ್ರು ಮದುವೆಗೆ ಒಪ್ಕತ್ತದೆ. ಯಾವಳು ಏನು ತಂದಿಕ್ಕಿದ್ರು ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಅಮ್ಮ ತಾಯಿ, ನಿನ್ನ ಮಗಳ ಬಗ್ಗೆ ಯಾರು ಮಾತಾಡ್ತಾವ್ರಿ ಇವಾಗ? ನಿನ್ನ ಮಗಳ ಬಗ್ಗೆ ಯಾರನ್ನೂ ಮಾತಾಡ್ತಿಲ್ಲ. ನಿನ್ನ ಗಂಡ ಎಣ್ಣೆ ಮದುವೆ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟವನಲ್ಲ, ಅವಳನ್ನ ಸುಪ್ನಾತಿ ಸುಬ್ಬಿನ, ಅವಳ ಬಗ್ಗೆ ಏನಿಯ ಊರು ತುಂಬ ಮಾತಾಡ್ತಿರೋದು. ಅಯ್ಯೋ ಆಗ ಇದೇನಕ್ಕ ಹಿಂಗೆ ಹೇಳ್ತಿದ್ಯಾ? ನನ್ನ ಗಂಡ ಎಣ್ಣೆ ಮದುವೆ ಮಾಡ್ಕೊಂಡು ಬಂದವನ? ಸಾಧ್ಯನೇ ಇಲ್ಲ. ಇದೇನಕ್ಕ ಹಿಂಗೆ ಹೇಳ್ತಿದ್ಯಾ? ನನ್ನ ಗಂಡ ಎಣ್ಣೆ ಮದುವೆ ಅಂತಂದ್ರೆ ಏನಕ್ಕ ಅರ್ಥ? ಅಯ್ಯೋ ಶಿವನೇ, ವಿಷಯ ಗೊತ್ತಿಲ್ಲ, ಏನು ಅರ್ಥ ಅಂತಂದ್ರೆ ನನಗೆ ನಮಗೆ ಗೊತ್ತಾಗಬೇಕು. ಹೋಗಲ್ ನಿನ್ನ ಗಂಡ ನೀನು ಕೇಳು. ಆಗ್ಲೇ ನೀನು ಮದುವೆ ಮಾಡ್ಕೊಂಡವಳು ಅವಳನಪ್ಪ. ನೀನು ಚಿಕ್ಕ ಏಜು ಅನ್ನಿಸ್ತದೆ, ಒಂದು 30 ವರ್ಷನೇನೋ ಇರ್ಬೋದೇನೋ, ಒಂದು 32 ವರ್ಷನೇನೋ ಕಟ್ಕೊಂಬಿಟ್ಟು ಹಂಗೇನಿಯೇ ಕರ್ಕೊಂಬಿಟ್ಟು ಬಂದ್ಬಿಟ್ಟವನಿ. ಊರು ತುಂಬ ನಿಮ್ಮನೆ ಇದೆ ನಿನಗೆ ಸುದ್ದಿ. ನಿನ್ನ ಮಗಳೂನುವೆ ಇಂಥ ಕೆಲಸ ಮಾಡ್ಬಿಟ್ಲು, ನಿನ್ನ ಗಂಡನವೇ ಇಂಥ ಕೆಲಸ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಊರು ತುಂಬನೇ ಮಾತಾಡ್ಕತ್ತವ್ರಿ. ಹೋಗೊಂದು ಕಿತ ಮನ್ಗೋಗಿ ನೋಡೋಗು. ಅದಕ್ಕೆ ಹೇಳಿದ್ದು, ಇವಾಗ ಗೆಪ್ತಿ ಆಯ್ತೇನವ ನಿಂಗೆ ಊರು ಅಂತ. ಅಯ್ಯೋ ಅಮ್ಮ, ಅಪ್ಪ, ಅಯ್ಯೋ 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 ಅಯ್ಯೋ, ಅನ್ಯಾಯವಾಗಿ ನಿಮ್ಮ ಅಪ್ಪ ಎಳ್ಳೆ ಮದುವೆ ಮಾಡ್ಕೊಂಬಿಟ್ನಲ್ಲೇ ಮಗಳೇ, ಎಳ್ಳೆ ಮದುವೆ ಮಾಡ್ಕೊಂಬಿಟ್ನಲ್ಲೇ. ಎಲ್ಲ ನಿನ್ನಿಂದನೇ ಆಗಿದ್ದು. ಅವಳು ಯಾರು ಲೋಪರ್ ಬಂದವಳು, ನಾನೇ ಸುಮ್ಮನೆ ಬಿಡಕ್ಕಿಲ್ಲ. ಬಾ, ಕ್ಯಾರ ತಗೊಂಡು ಹಾಕಿ ಓಡಿಸ್ಬಿಡ್ತೀನಿ ಅವಳನ್ನ. ಇಲ್ಲಿ ಮಾತಾಡ್ಕೊಂಡು ನಿಂತ್ಕೊಳ್ಳೋದಲ್ಲ ಸರೋಜಿ. ಸರ್ನ ಹೋಗು, ಮನೆಗೆ ಏನಾಗೈತಿ ಅಂತ ಹೇಳ್ಬಿಟ್ಟು ಹೊಸಿ ನೋಡು. ಇಲ್ಲ ಅಂತಂದ್ರೆ ಆಗಕ್ಕಿಲ್ಲ. ಹೋಗೋಗು, ಮೊದಲು ಮನೆ ಕಡೆ ನೋಡ್ಕೊ ಹೋಗು. ಅಯ್ಯೋ ಶಿವನೇ, ನಡಿಯೇ ಮನೆ ಕಡೆ ಬಿರ್ಬಿರ್ನಾ. ರೀ 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 ಅಪ್ಪ ಅಪ್ಪ, ಅಯ್ಯೋ ಯಾರು ನೀವು ಈ ತರ ಕಿರ್ಚಾಡ್ತಿದ್ರಲ್ಲ ಮನೆಗೆ ಬಂದ್ಬಿಟ್ಟು? ಸ್ವಲ್ಪ ನಿಧಾನ ಕರೀರಿ, ನನಗೂ ಸ್ವಲ್ಪ ಕಿವಿ ಕೇಳಿಸ್ತೈತೆ. ಯಾರೇ ನೀನು? ಅಯ್ಯೋ, ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನೇ ಯಾರು ಅಂತ ಕೇಳಿದ್ರೆ ನಾನು ಏನಂತ ಹೇಳಿ? ನೀವು ಮೊದಲು ಯಾರು ಅಂತ ಹೇಳಿ. ಸೇಲ್ಸ್ ಗರ್ಲ್ಸಾ? ಏನಾದರೂ ಮಾರಕ್ಕೆ ಅಂತ ಬಂದಿದ್ದೀರಾ ಬ್ಯಾಗ್ ಹಿಡ್ಕೊಂಡು? ನೋಡಿ, ಈ ಮನೆಗೆ ಎಲ್ಲನೂ ಐತೆ, ನಾವೇನು ತಗೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ದಯವಿಟ್ಟು ಹೋಗಿ, ನಮಗೆ ಡಿಸ್ಟರ್ಬ್ ಮಾಡಬೇಡಿ. ಯಾರಮ್ಮಿ ಅವರು? ಯಾರೋ ಮಾರಕ್ಕೆ ಅಂತ ಬಂದವ್ರೆ, ಅದೇನೋ ಮಾರಕ್ಕೆ ಅಂತ ಹೇಳ್ಬಿಟ್ಟು ಉಗುದ ಆಚೆ ಕಡಿಕ್ ಹಾಕು. ಅಯ್ಯೋ ಕಿತ್ತೋದ್ಲು ಅಪ್ಪರ್ ಬೇವರ್ಸಿ, ನಮ್ಮನೆಗೆ ಬಂದ್ಬಿಟ್ಟು ನನ್ನ ಗಂಡು ನೀನು ಎಳ್ಳೆ ಮದುವೆ ಮಾಡ್ಕೊಬಿಟ್ಟು ಆಗ್ಲೇ ನೀನಿಯ ನನ್ನೇ ಯಾವಳು ಅಂತ ಕೇಳೋ ಮಟ್ಟಕ್ಕೆ ಬಂದ್ಬಿಟ್ಟೇನೆ. ನಿಮ್ಮ ಅಪ್ಪ ಸಂಪಾದನೆ ಮಾಡ್ಬಿಟ್ಟು ನೀನು ಯಾಸ್ತಿನ? ನಿನ್ನ ಮನೆನೇ ಇದು, ಬಂದಿದ ತಕ್ಷಣ ನನ್ನ ಮನೆ ಅಂತ ಹೇಳ್ತಿದ್ಯಲ್ಲ, ಲೋಪರ್ ಅಂತ ಬಂದು ಏನು ಅನ್ಕೊಬಿಟ್ಟಿದ್ಯಾ ನಾನು ಅಂತಂದ್ರೆ? ಯಾವಳೆ ನೀನು, ಯಾವಳೆ? ಅಯ್ಯಪ್ಪ, ರೀ ರೀ ಕಾಪಾಡ್ರಿ ನನ್ನ, ಅಯ್ಯೋ ರೀ ಕಾಪಾಡ್ರಿ. ಲೇ ಬಿಡೆ, ಲೋಪರ್ ಬಿಡೆ, ಅವಳನ್ ಬಿಡೆ. ಎಲ್ಲ ಮೂರು ಬಿಟ್ಟನ್ ಮಗನೇ. ಆಗ್ಲೇ ನೀನಿಯ ನಾನಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ಳು ಕರ್ಕೊಂಡ್ಬಿಟ್ಟು ಮನೆಗೆ ಮಡಿಕೊಬಿಟ್ಟಿದ್ಯಾ? ಅದೇ ಹತ್ರ ಬೆಳೆದಿರೋ ಮಗಳವಳೆ, ಮದುವೆ ವಯಸ್ಸಿಗೆ ಬಂದಿರೋ ಮಗಳವಳು. ಇನ್ನೇನು ಮಗಳು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಊರೆಲ್ಲ ಓಡಾಡ್ತಾ ಇವ್ನಿ ನಾನು ಕಷ್ಟಪಟ್ಕೊಂಡು. ನೀನು ನೋಡಿದ್ರೆ ಲೋಪರ್ ನನ್ನ ಮಗ, ನೀನು ನೋಡಿದ್ರೆ ಇನ್ನೊಬ್ಳು ಕಟ್ಕೊಂಡ್ಬಿಟ್ಟು ಮನೆಗೆ ಇಟ್ಕೊಂಡಿದ್ಯಾ. ಈ ಊರ್ ಜನ ಎಲ್ಲ ನಮ್ಮ ಬಗ್ಗೆ ಏನು ಮಾತಾಡೋಕ್ಕಿಲ್ಲ ಹೇಳು, ಏನು ಮಾತಾಡೋಕ್ಕಿಲ್ಲ. ಲೇ ನಿನ್ಯಾರೇ ಮನೆ ಒಳಗಡಿಗೆ ಬಾ ಅಂತ ಹೇಳಿದ್ದು? ನಿನ್ನ ಮಗಳನ್ನ ಅವತ್ತೇ ನೀ ಮನೆಯಿಂದ ಈಚೆ ಕಡಿಗೆ ಹಾಕ್ಬಿಟ್ಟಿದ್ದೀನಿ. ಯಾಕೆ ಬಂದೇನು ಮನೆ ಒಳಗಡೆ? ಯಾಕೆ ಬಂದೆ ಕಿತ್ತೋದೊಳೆ ಮನೆ ಒಳಗಡೆ? ಒಯ್ತಾ ಇರು, ಸುಮ್ಕೆ ಒಯ್ತಾ ಇರು ಈಚೆ ಕಡಿಕೆ.
ಯಾವತ್ ನಿನ್ನ ಮಗಳು ನೀನು 420 ಕೆಲಸ ಮಾಡಿ ಒಡವೆ ಎಲ್ಲ ಕಳೆದ್ರು ಅವತ್ತೇ ನಿನಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ ನೋಡು. ಅವಳನ್ನ ನಾನು ಮದುವೆ ಮಾಡ್ಕೊಂಬಿಟ್ಟು ಬಂದೀವ್ನಿ. ಅವಳು ನಾನು ಎಂಡ್ರು ಅಂದರೆ ನಾನು ಎಂಡ್ರು, ಅವಳ ಜೊತೆ ನಾನು ಇರೋದು, ಅವಳ ಜೊತೆ ಬಾಳೋದು ಅಷ್ಟೇನಿಯ. ಇದ್ರ ಮೇಲೆ ನಾನು ನಿನಗೇನು ಹೇಳೋಕ್ಕಿಲ್ಲ. ಸುಮ್ಮನೆ ಇಲ್ಲಿಂದ ಅಮ್ಮ ಮಗಳು ತೊಲಗ್ತಿರ್ರಿ. ನಿನ್ನ ಮಗಳಿಗೆ ಮದುವೆನ ಮಾಡು, ಇಲ್ಲ ಮಟನನ್ನ ಸೇರಿಸು. ಬೇಡ ಅಂತ ಹೇಳ್ದವ್ರು ಯಾರು? ರೀ ಇದೇನ್ರಿ ಹಿಂಗಂತೀಯ? ಇವಳು ಅವಳ ಸುಪ್ನಾತಿ ಸುಪ್ಪಿಗೋಸ್ಕರ ನನ್ನೇನಿಯ ನನ್ನ ಮಗಳೇನಿಯ ಬಿಟ್ಬಿಡ್ತಾ ಇದ್ದೀರಾ? ಇಷ್ಟು ವರ್ಷ ನಾನು ನನ್ನ ಮಗಳು ಎಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಸೇವೆ ಮಾಡ್ಕೊಂಡಿದ್ದೆಲ್ಲ ನನ್ವೆ ಎಲ್ಲ ವ್ಯರ್ಥನ? ಏನೋ ಒಡವೆ ತಾನೇ ಕಳೆದೋಗಿದ್ದು. ನೋಡ್ರಿ ನನ್ನ ಮಗಳು ಒಡವೆ ಎಲ್ಲನೂ ತಗೊಂಬಿಟ್ಟು ಬಂದವಳೆ ನೋಡ್ರಿ ಬೇಕಾದ್ರೆ. ಓ, ನಾನು ದುಡ್ದಿರೋ ಒಡವೆ ಅಲ್ವಾ ಕೊಡಿಲಿ. ನೋಡು, ಇದೆಲ್ಲ ನಾನು ದುಡ್ದಿರೋ ಒಡವೆ. ಇದೆಲ್ಲನೂ ನೋಡು ನನ್ನ 2ನೇ ಹೆಂಡತಿಗೆ ಸೇರ್ಬೇಕಾಗಿರೋದು. ನಿನಗೆ ಬೇಡ ಅಂತ ನಿನ್ನ ಬೇಡ ಅಂತ ಬಿಟ್ಬಿಟ್ಮೇಲೆ ನೀನು ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಮೇಲೆ ನೀನು ಯಾಕೆ ಬೇಕು ನನಗೆ? ಒಯ್ತಾ ಇರು, ಸುಮ್ಕೆ ತೊಲಗ್ತಾ ಇರು. ಇನ್ನೊಂದು ಕಿತ ಏನಾರ ಈ ಕಡೆ ಮನೆ ಕಡೆ ತಲೆ ಹಾಕಿ ಮನಿಕೊಂಡು ಸುಮ್ಮನೆ ಬಿಡೋಕ್ಕಿಲ್ಲ. ಅಯ್ಯೋ ಹಾಳಾದೋಳೆ. ನನ್ನ ಗಂಡನ ಬುಟ್ಟಿಗೆ ಹಾಕಬಿಟ್ಟು ಬಲೆಗೆ ಹಾಕಬಿಟ್ಟು ಹೆಂಗಿದ್ರು ಇವರಿಬ್ರು ಸಂಸಾರ ಕಿತ್ತೋಗೈತೆ, ಇನ್ನೂ ಕಿತ್ತೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಈ ನನ್ನ ಗಂಡನ ಕಟ್ಕೊಂಡು 2ನೇ ಮದುವೆ ಮಾಡ್ಕೊಂಡು ಬಂದಿದೆಯಲ್ಲೇ. ನಿಂಗೆ ಗೊತ್ತಿಲ್ವೇನೆ 2ನೇ ಮದುವೆ ಮಾಡ್ಕೊಳಂಗಿಲ್ಲ, ಮೊದಲನೇ ಹೆಂಡತಿ ಬದುಕಿರ್ಬೇಕಾದ್ರೆ ಡೈವರ್ಸ್ ಕೊಡಿದಂಗೆ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಿಲ್ವೇನೆ? ಹಾಗೇನಿಯ ನನ್ನ ಗಂಡನ ಸಣ್ಣದಾಗಿ ಬುಟ್ಟಿಗೆ ಹಾಕಬಿಟ್ಟು ಮೊಳ್ಳಿ ಅಯ್ಯೋ ರೀ ಬಿಡಿಸ್ರಿ, ಅಯ್ಯೋ ಬಿಡಿಸ್ರಿ ಅಪ್ಪ ರೀ. ನನ್ನ ಜಡೆ ಯಾಕೆ ಹಿಡ್ಕೊಂಡಿದ್ದೀರಾ? ಬಿಡ್ರಿ ನನ್ನ ಜಡೆಯ. ಅಯ್ಯೋ ದೇವ್ರೆ, ಇವ್ರು ಏನು ಹಿಂಗೆ ಕಿತ್ತಾಡ್ತಾವ್ರೆ? ನಮ್ಮ ಸಂಸಾರ ಬೀದಿಗೆ ಬರೋದಂತೂ ಗ್ಯಾರಂಟಿ ಆಗ್ಬಿಡ್ತಲ್ಲ. ಅಯ್ಯೋ ನನಗದು ಏನು ಕರ್ಮ ಇತ್ತೋ ಏನು ಕತೆನೋ. ಯಾವಾಗ ರಾಹುಲ್ ಸವಸ ಮಾಡಿದ್ನೋ ಅವಾಗಿಂದ ನಾನಂತೂ ಬೀದಿಗೆ ಬಂದ್ಬಿಟ್ಟೆ. ಕಿತ್ತೋದೊಳೆ ಮೊದಲು ನನ್ನ ಹೆಂಡತಿ ಕೂದಲು ಬಿಡು, ಆಮೇಕಿಂದ ನಿನ್ನ ಕೂದಲು ಬಿಡ್ತೀನಿ. ಇಲ್ಲ ಅಂತಂದ್ರೆ ನಿನ್ನಂತೂ ಬಿಡೋಕ್ಕಿಲ್ಲ ನಾನು. ಅಪ್ಪ ಈ ಮನೆಯಳಿಗೋಸ್ಕರ ನಂದೇ ಕೂದಲು ಹಿಡ್ಕೊಂತೀರೇನ್ರಿ? ನಾನಂತೂ ಇವಳನ್ನ ಸುಮ್ಕೆ ಬಿಡಕ್ಕಿಲ್ಲ, ನಾನಂತೂ ಸುಮ್ಕೆ ಬಿಡಕ್ಕಿಲ್ಲ. ನನ್ನ ಎಂಡ್ರಿಗೆ ಏನಾರ ಮಾಡಿದ್ರೆ ನಾನಂತೂ ನಿನಗೆ ಸುಮ್ಕೆ ಬಿಡಕ್ಕಿಲ್ಲ, ನಿನಗಂತೂ ಸುಮ್ಮನೆ ಬಿಡಕ್ಕಿಲ್ಲ ಅಷ್ಟೇನೇನಿಯ. ಅಪ್ಪ ಇದೇನಪ್ಪ ಮಾಡ್ತಾ ಇದೀಯಾ? ಬುಡಪ್ಪ ಅಮ್ಮನ್ ಬುಡಪ್ಪ. ಅಪ್ಪ ಬುಡಪ್ಪ ಅಮ್ಮ ಏನಪ್ಪ ಮಾಡೈತ್ ಬುಡಪ್ಪ. ನಿನ್ ಕೈಯಿಂದ ತೆಗಿಯೇ ಮನಿಯಾಳಿ. ನಿನ್ನ ಮಗಳು ಅಲ್ಲ, ನಾನು ನಿಮ್ಮ ಅಪ್ಪನೂ ಅಲ್ಲ. ನಿನ್ನಂತ ಅಲ್ಗ ಕೆಲಸ ಮಾಡೋಳನ್ನ ನಾವಂತೂನ್ವೆ ಇಲ್ಗಾನ ಇರಿಸ್ಕೊಂಡ್ರದೇನಿಯ ಹೆಚ್ಚು ನಿನ್ ಮನೆಗೆ ತೊಲಗ್ತಿರು. ಸುಮ್ಕೇನಿಯ ಉರ್ಸ್ಬೇಡ ನನಗೆ. ಅಪ್ಪ ಬಿಡಪ್ಪ ಅಮ್ಮನ್ನ. ಅಯ್ಯೋ ಬಿಡ್ರಿ, ಸುಳ್ಳಂತಾವ್ ಕೂದ್ಲು ಬಿಡ್ರಿ. ಮೊದ್ಲು ನನ್ನ ಎಂಡ್ರೋಗಿ ತಲೆ ಹಿಡ್ಕೊಂಡಿದ್ದಿಲ್ಲ ಅದನ್ನ ಬಿಡು, ಆಮೇಕಿಂದ ನಿನ್ನ ಬಿಡ್ತೀನಿ ಜಡೆಯ. ನೀನು ಮೊದ್ಲು ಇಲ್ಲಿಂದ ಒದ್ದೀಚೆ ಕಡೆಗೆ ಹಾಕ್ತೀನಿ ನೋಡೆ. ನಾನು ಅವಳು ಸಂದಕ್ಕಿರ್ಬೇಕು ಅಂತ ಅನ್ಕೋಬಿಟ್ಟಿದ್ದೀವಿ. ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡು. ಇಲ್ಲಿ ಮಾತ್ರ ಇರಬೇಡ ನೀನು, ಅಂದ್ರೆ ಇರಬೇಡ ಅಷ್ಟೇ. ನೀನಿಯ ಹೊಂಟೋಗ್ಬಿಡು. ಅಯ್ಯೋ ನನ್ನ ಎಂಡ್ರನ್ನೇ ಒದ್ಬಿಟ್ಟೇನೆ. ರೀ ಹಾಗಿದೆಲ್ಲ ಆಗೋಯ್ತು. ನಾನು ನೀನು ಸಂದಾಗ ಸಂಸಾರ ಮಾಡ್ಕೊಂಡಿರೋಣ. ಈ ಮನೆಯಾಳಿನ ಕಳಿಸ್ಬಿಡಿ ಈ ಮನೆಯಾಳಿನ. ಒಡವೆ ಎಲ್ಲ ತಗೊಬಂದಿದ್ದೀನಿ ತಾನೆ, ಒಡವೆ ಎಲ್ಲ ನಿಮ್ದೇನೇನಿಯ. ಈಗ ಮೊದ್ಲು ಅವಳನ್ನ ಕಳಿಸ್ಬಿಡಿ. ಅವಳನ್ನೆಲ್ಲ ಕಳಿಸ್ಬೇಕಾಗಿರೋದು ನಿನ್ನ ಮನೆಯಾಳಿ, ನಿನ್ನ ಕಳಿಸ್ಬೇಕಾಗಿರೋದು. ಅವಳನ್ನ ಯಾಕೆ ಕಳಿಸ್ಲಿ? ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ದೀನಿ ಕಣ್ಲೆ. ಅವಳನ್ನ ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ದೀನಿ. ಅದು ಹೆಂಗ್ಲೇ ಬಿಡ್ಲಿ? ನೀನು ನಿನ್ನ ಮಗಳು ಜಾಗ ಖಾಲಿ ಮಾಡ್ಕೊಂಡು ಒಯ್ತಾ ಇರ್ರಿ. ಅಯ್ಯೋ ಚಿನ್ನ, ಜಾಸ್ತಿ ನೋವಾಯ್ತಾ? ತಲೆ ಕೆಡಿಸ್ಕೊಬಿಡ ತಕ. ಇದ್ರಾಗಿರೋ ಒಡವೆ ಎಲ್ಲನೂ ನಿನ್ನವೇನೇನಿಯ. ಈ ಒಡವೆ ಎಲ್ಲ ನೀನೇನೇನಿಯ ಮಡಿಕೊಬಿಡು, ಸರಿನಾ? ಇನ್ನ ಈ ಮನೆ ಸಂಸಾರ ಜವಾಬ್ದಾರಿ ಎಲ್ಲನೂ ನಿಂದೇನೇನಿಯ. ಅಮ್ಮ ಮಗಳು ಇಬ್ರು ಬೊಲ ಆಟ ಆಡೋರು ನನ್ನ ಜೀವನದಾಗ ಅಂತೂ. ಅದಕ್ಕೇನಿಯ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತಲೇ ಹಿಂಗೆ ಮಾಡಿದ್ದು. ತಗ ಒಡವೆ ಎಲ್ಲ ತಗೊಂಡು ನೀನು ಒಳಗಡಿಗೆ ಹೋಗು, ತಲೆನೇ ಕೆಡಿಸ್ಕೊಬಿಡ. ಇನ್ನೊಂದ್ಕಿತ ಈ ಮನೆಯಾಳಿಗಳೇನ ಬಂದರೆ ಬಾಕ್ಲೆ ತೆಗಿಯಕ್ಕೆ ಹೋಗ್ಬಿಡ. ಅಯ್ಯೋ ಅಮ್ಮ, ನನ್ಗೆ ಅಂತ ಮಾಡ್ಸಿಕ್ಕಿರ ಒಡವೆ ಎಲ್ಲ ಒಯ್ತಾ ಇತ್ ಕಣಮ್ಮ. ಎಲ್ಲ ನಿನ್ನಿಂದನೇ ಮಗಳೇ ಆಗಿದ್ದು, ಎಲ್ಲ ನಿನ್ನಿಂದನೇ ಆಗಿದ್ದು. ಕಿತ್ತೋದ್ ಲೋಪರು. ನೀನ್ ಮುರುವಾದಕ್ಕೆ ಸರಿಯಾಗಿದ್ರೆ ನನ್ನ ಬಾಳೆ ಯಾಕೆ ಹಿಂಗಾಗೋದು? ನನ್ನ ಬಾಳೆ ಯಾಕೆ ಬೀದಿಗೆ ಬರೋದು? ಎಲ್ಲ ಕಿತ್ತೋದು ಮನೆಯಾಳಿ. ನಿನ್ನಿಂದನೇ ಇವತ್ತು ನನಗೆ ಇಂಥ ಪರಿಸ್ಥಿತಿ ಬಂದಿರೋದು. ನಿನ್ನಿಂದನೇ ಕಣ್ಲೆ, ನಿನ್ನಿಂದನೇನಿಯ. ಅವರು ಹೆಂಗನ ಮಾಡ್ಕೊಂಡು ಸಾಯ್ಲಿ. ನೀನು ಎದ್ದು ಒಳಗಡಿಗೆ ನಡಿ, ಹೋಗಿ ಆರಾಮಾಗಿ ಒಡವೆ ಎಲ್ಲ ಎತ್ತಿಕ್ಬಿಟ್ಟು ಹೋಗಿ ಕುಂತ್ಕೋಬೇಕು ಸುಮ್ಕೇನೇನಿಯ. ಅಮ್ಮ ಅಪ್ಪ ಒಡವೆ ಎಲ್ಲ ಅವಳು ಯಾವಳಿಗೂ ಕೊಡ್ತಾವನ್ ಕಣಮ್ಮ. ನೀವು ಇನ್ನ ಏನ್ರೆ ಇಲ್ಲೇ ನಿಂತ್ಕೊಂಡು ಕಣಿ ಕೇಳ್ತಾ ಇದ್ದೀರಾ? ಒಂದ್ ಕಿತ ಹೇಳೋದು, ಈ ಮನೆಯಾಗ ನಿಮ್ಮಿಬ್ರಿಗೂ ಜಾಗ ಇಲ್ಲ. ಒಯ್ತಾ ಇರಬೇಕು. ನಿಮ್ಗೆ 100 ಕಿತ ಹೇಳ್ಬೇಕಾ ನಾನು? 1 ಕಿತ ಹೇಳ್ರೆ ನಿಮ್ಗೆ ಅರ್ಥ ಆಗಕ್ಕಿಲ್ವಾ? ಈ ಮನೆಯಾಗೆ ನಿಮ್ಗೆ ಜಾಗ ಇಲ್ಲ, ಜಾಗ ನನ್ ಕೊಡೋದು ಇಲ್ಲ. ತೊಲಗ್ತಾ ಇರ್ರಿ ಸುಮ್ಕೇನೇನಿಯ. ಒಂದು ಕ್ಷಣ ಈ ಮನೆಯಾಗ ನೀವು ನಿಂತ್ಕೋಬಾರ್ದು. ಒಯ್ತಾ ಇರ್ರಿ. ಮಗಳು ಒಡವೆನ ಕೊಟ್ರಿ ತಗೊಂಡು ಹೋಯ್ತೀನಿ. ನೀಗಾಕಿದ್ರಲ್ಲ 5 ಲಕ್ಷ ರೂಪಾಯಿ ದುಡ್ಡ, ಅದನ್ನ ತಂದು ಕೊಟ್ಟು ಒಡವೆ ಇಸ್ಕೊಂಡು ಹೋಗು. ಒಯ್ತಾ ಇರೋ.